ಹಲೋ ಆಲ್, ನಮಸ್ತೆ, ನಮಸ್ಕಾರ. ಇವತ್ತು ನಾನು ಟಾಕ್ಸಿಕ್ ಮೂವಿ ಟೀಸರ್ ಬಗ್ಗೆ ಮಾತಾಡ್ತೀನಿ. ಏನು ಹೇಳೋ ಮುಂಚೆ, ನಾನು ತುಂಬ ದೊಡ್ಡ ಯಶ್ ಅಭಿಮಾನಿ. 10 ವರ್ಷದಿಂದಾನೇ ಅಂದ್ಕೊಳ್ಳಿ. ಮೊಗ್ಗಿನ ಮನಸ್ಸು ಮೂವಿ ನಾನು ಥಿಯೇಟರಲ್ಲಿ ನೋಡಿದಾಗಿಂದನೂ ಅವ್ನ ಫ್ಯಾನ್ ನಾನು. ಎಲ್ಲ ಮೂವಿನೂ ಆಲ್ಮೋಸ್ಟ್ ನಾನು ಥಿಯೇಟ್ರಲ್ಲಿ ನೋಡಿದ್ದೀನಿ. ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸಲ್ಲಿ ನೋಡಿದ್ದೀನಿ, ಥಿಯೇಟ್ರಲ್ಲಿ ರಶ್ಶು ಟಿಕೆಟ್ ತೊಗೊಂಡು ಹೋಗು ನೋಡಿದ್ದೀನಿ. ಥಿಯೇಟ್ರಲ್ಲಿ ಪೂರ ತುಂಬ ಒಂದು ಮೂವಿಯಲ್ಲಿ ತುಂಬ ಹುಡುಗರೇ ಇದ್ದಿದ್ದು ಮೂವಿ ಥಿಯೇಟ್ರಿಗೂ ಹೋಗಿದ್ದೀನಿ. ಸೀಟ್ ಅಸೈನ್ ಆಗದಿರೋ ಥಿಯೇಟರ್ಸ್ಗೂ ಹೋಗಿ ನೋಡಿದ್ದೀನಿ. ನಾನು ತುಂಬ ಯಶ್ ಅಭಿಮಾನಿ, ದೊಡ್ಡ ಯಶ್ ಫ್ಯಾನ್ ಅಂತ ಅನ್ಬೋದು. ಮೂವಿ ಟೀಸರ್ ನೋಡಿದಾಗ KGF ಒಂದು ಸ್ವಲ್ಪ ನೆನಪಾಗುತ್ತೆ. ಬಿಕಾಸ್ ಒಂಥರ ಗ್ರೇ ಸ್ಕೇಲಲ್ಲಿ ಮೂವಿ ಶೂಟ್ ಮಾಡಿದ್ದಾರೆ. ಐ ಅಂಡರ್ಸ್ಟ್ಯಾಂಡ್ ಆ ಪಾರ್ಟು, ಯಾಕಂದರೆ ಎಲ್ಲ ಮೂವಿನೂ ಆಲ್ಮೋಸ್ಟ್ ಇವಾಗ ಒಂದು ಸ್ವಲ್ಪ ಡಾರ್ಕ್ ಮೂವಿ ಆಗಿದ್ದರೆ, ಲೈಕ್ ಸಲಾರ್ ಮೂವಿ ಆಗಿರ್ಬೋದು, ಒಂದು ಸ್ವಲ್ಪ ಡಾರ್ಕ್ ಸ್ಕೇಲಲ್ಲಿದೆ ಅಥವಾ ಗ್ರೇ ಸ್ಕೇಲಲ್ಲಿದೆ, ವಿಚ್ ಇಸ್ ಪ್ರಶಾಂತ್ ನೀಲ್ ಸಿಂಬಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ಆ್ಯನಿಮಲ್ ನೋಡಿದಾಗಿಂದ ಆ್ಯನಿಮಲ್ ತುಂಬ ಚೆನ್ನಾಗಿ ಮಾಡ್ತು. ಎಲ್ಲ ಮೂವಿಗೂ ಅದ್ರ ಇನ್ಫ್ಲೂಯೆನ್ಸ್ ಇದೆ ಅಂತ ಅನಿಸ್ತು. ಈ ಮೂವಿನೂ ಅಷ್ಟೇ. ಆ ಹುಡುಗಿ ತೋರಿಸೋಕ್ಕಿಂತ ಅವ್ರ ಜೊತೆಗಿರೋ ಸೀನ್ ಒಂಥರ ಮಲ್ಗೋ ಸೀನ್ ಥರ ನಮಗೆ ಡಿಪಿಕ್ಟ್ ಆಗುತ್ತೆ. ಆಮೇಲೆ ಅವ್ರು ಅದು ಮಾಡ್ತಿರ್ಲಿಲ್ಲ ಏನಾದ್ರು ಅನ್ಬೋದು, ಬಟ್ ಅದು ನಮಗೆ ಅನ್ಸೋದು ಅದೇ ಥರ ತೋರಿಸ್ತಾ ಇದ್ದಾರೆ ಅಂತ. ತೋರಿಸ್ಬಿಟ್ಟು ಆ ಮೂವಿನ ಆ ಹೆಸರಲ್ಲಿ ಸೆಲ್ ಮಾಡ್ತಾರಲ್ಲ ಅಥವಾ ಅಡ್ವರ್ಟೈಸ್ ಮಾಡ್ತಾರಲ್ಲ, ನನಗದು ಇಷ್ಟ ಆಗಲ್ಲ. ನಂಗೆ ಅದು ಇಷ್ಟ ಆಗಲೂ ಇಲ್ಲ. ನಂಗೆ ಅರ್ಥ ಆಗುತ್ತೆ, ಎಲ್ಲರೂ ಹೇಳ್ತಾಯಿದ್ರು ಹೆಣ್ಮಗಳು ಡೈರೆಕ್ಟ್ ಮಾಡಿರೋದು, ಅವರ ಹುಡುಗಿ ವುಮೆನ್ ಡಿರೆಕ್ಟರ್ ಮಾಡಿರೋದು ಹೆಂಗೆ. ನಂಗೆ ಅದೆಲ್ಲ ಪ್ರಾಬ್ಲಮ್ ಇಲ್ಲ. ನಾನು ಮೆನ್ ವುಮೆನ್ ಅನ್ನೋ ರೇಖೆಯಿಂದ ನೋಡ್ತಾ ಇಲ್ಲ. ಡಿರೆಕ್ಟರ್ ಇಸ್ ಅ ಡಿರೆಕ್ಟರ್. ಆಮೇಲೆ ಮೂವಿನೂ ಪ್ರೀಚ್ ಮಾಡ್ಬೋದು. ಮೂವಿ ಏನು ಪ್ರೀಚ್ ಮಾಡೋದಲ್ಲ, ಸ್ಕೂಲಲ್ಲ. ಮೂವಿನ ಮೂವಿ ಥರ ನೋಡಬೇಕು, ಕತೆ ಥರ ನೋಡಬೇಕು. 100%. ನಾನು ಮೂವಿನ ಮೂವಿ ಥರನೇ ನೋಡ್ತೀನಿ, ಕತೆ ಥರನೇ ನೋಡ್ತೀನಿ. ಇದರಿಂದ ಅಡ್ವರ್ಟೈಸ್ ಮಾಡೋದ್ರಿಂದ ರಾಂಗ್ ಮೆಸೇಜ್ ಹೋಗುತ್ತೆ. ನಂಗೆ ಗೊತ್ತಾಯಿತು ಇದು ಫೇರಿ ಟೇಲ್ ಫಾರ್ ಅಡಲ್ಟ್ಸ್ ಅಂತ ಮೂವಿ ಹೆಸರು. ಸೊ ಒಂದು ಸ್ವಲ್ಪ ಅಡಲ್ಟ್ಸ್ಗೋಸ್ಕರ ಮಾಡಿರೋದು ಅಂತ. ಅಡಲ್ಟ್ಸ್ಗೋಸ್ಕರ ಮಾಡಿದ್ರೆ ಅದನ್ನು ತೋರಿಸ್ಬೇಕಾಗಿಲ್ಲ. ಐ ಡೋಂಟ್ ನೋ, ನಂಗೆ ಅದಷ್ಟು ಇಷ್ಟ ಆಗಲಿಲ್ಲ. ಬೇಡವಾಗಿತ್ತು ಆ ಟೀಸರ್ಗೆ ಅಂತ ಅನಿಸ್ತು. ಅದು ಇಲ್ಲ ಅಂದ್ರೂ ಟೀಸರ್ ಇನ್ನೂ ಚೆನ್ನಾಗಿರೋದು ಆ್ಯಂಡ್ ತುಂಬ ಆಡಿಯನ್ಸ್ಗೆ ಕನೆಕ್ಟ್ ಆಗೋದು ಅಂತ ಅನಿಸ್ತು. ನಂಗೆ ಅರ್ಥ ಆಗುತ್ತೆ, ಆ್ಯಕ್ಟರ್ಸು ಒಂದೇ ಥರ ಮೂವಿ ಎಷ್ಟಂತ ಮಾಡೋಕ್ಕಾಗತ್ತಲ್ವ, ಒಂದೇ ಥರ ರೋಲ್ಸು. ನಮಗೂ ಬೋರ್ ಆಗುತ್ತೆ, ಏನಪ್ಪ ಮಾಡಿ ಥರನೇ ಮೂವಿ ಮಾಡ್ತಾರೆ ಅಂತ. ಅವ್ರಿಗೂ ಎಕ್ಸ್ಪೆರಿಮೆಂಟ್ ಮಾಡಬೇಕಾಗತ್ತೆ, ಎಕ್ಸ್ಪ್ಲೋರ್ ಮಾಡಬೇಕಾಗತ್ತೆ ಜೀವನದಲ್ಲಿ. ಅದೇ ಥರ ಅಂತ ಅವ್ರಿಗೂ ಬೋರ್ ಆಗುತ್ತೆ. ಒಂದೇ ಥರ ಕತೆ ಎಷ್ಟು ಥರ ಮಾಡ್ತಾರೆ. 100% ಅಗ್ರಿ. ಅವ್ರು ಆ ಥರ ಸೀನ್ಸ್ ತೋರಿಸ್ಬೇಕಂದ್ರೆ ಖಂಡಿತ ತೋರಿಸ್ಲಿ, ಮೂವಿಯಲ್ಲಿ ತೋರಿಸ್ಲಿ. ಸ್ಟೋರಿಗೆ ರಿಲೆವೆಂಟ್ ಆಗಿ ತೋರಿಸ್ಲಿ. ಹಿ ಮೇ ಬಿ ಅ ಪ್ಲೇ ಬಾಯ್ ಇನ್ ದ ಮೂವಿ. ಐ ಆಮ್ ಓಕೆ, ಲೆಟ್ ದೆಮ್ ಶೋ ಇನ್ ದ ಮೂವಿ ಆ್ಯಸ್ ಪಾರ್ಟ್ ಆಫ್ ದ ಮೂವಿ ತೋರಿಸ್ಲಿ. ಬಟ್ ಅದನ್ನೇ ಹೈಲೈಟ್ ಮಾಡಿ ಟೀಸರಲ್ಲಿ ಇರೋ ಒಂದು 30 ಸೆಕೆಂಡ್ ಟೀಸರಲ್ಲಿ ಅಥವಾ ಯಶ್ ಬರ್ಡೇಗೆ ಆಗಿರ್ಬೋದು ಟೀಸರ್, ದಟ್ ವಾಸಂಟ್ ರಿಕ್ವೈರ್ಡ್ ಅಂತ ಅನಿಸ್ತು. ದೇರ್ ವಾಸ್ ಅದರ್ ವೇಸ್ ಟು ಶೋ ಇಫ್ ದೇ ವಾಂಟ್ ಟು ಕನ್ವೇ ಹಿ ವಾಸ್ ಅ ಪ್ಲೇ ಬಾಯ್. ಆ್ಯಂಡ್ ಒನ್ ಮೋರ್ ಸ್ಮಾರ್ಟ್ ಥಿಂಗ್ ಏನು ಮಾಡಿದ್ದಾರೆ ಮೂವಿಯಲ್ಲಿ ಅಂದರೆ, ಫುಲ್ ಇಂಗ್ಲೀಷ್ದೆ ಡೈಲಾಗ್ಸು. ಸೊ ಏನಾಗುತ್ತೆ, ಕನ್ನಡ, ತಮಿಳ್, ತೆಲುಗು, ಮಲಯಾಳಂ, ಹಿಂದಿಯಲ್ಲಿ ಡೈಲಾಗ್ಸ್ ಟ್ರಾನ್ಸ್ಲೇಷನ್ ಬೇಕಾಗಲ್ಲ. ಬಟ್ ಅದರಲ್ಲಿ ಕೂಡ ಒಂದು ಸ್ವಲ್ಪ ಕೆಟ್ಟ ಪದಗಳ ಬಳಕೆ ಇದೆ ಇಂಗ್ಲೀಷಲ್ಲಿ. ಎಫ್ ವರ್ಡ್ ಅಥವಾ MF ವರ್ಡ್ ಇದೆ. ನನಗೆ ಕೆಟ್ಟ ಪದಗಳ ಬಳಕೆ ಇಷ್ಟ ಆಗಲ್ಲ. ಇರಲಿಲ್ಲ ಅಂದರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು. ಐ ವುಡ್ ಸೇ ನಂಗೆ ಇಷ್ಟ ಆಗಲಿಲ್ಲ. ಅಷ್ಟೊಂದು ಅವ್ರಿಗೆ ಪ್ರಾಬ್ಲಮ್ ಆಗ್ತಾಯಿದ್ರೆ ಎಲ್ಲ ಲ್ಯಾಂಗ್ವೇಜಸಲ್ಲೂ ಟ್ರಾನ್ಸ್ಲೇಟ್ ಮಾಡೋಕ್ಕೆ ದೇ ಕುಡ್ ಹ್ಯಾವ್ ಜಸ್ಟ್ ಏನಂತಾರೆ, ಬೇಡವಾಗಿತ್ತು ಆಡಿಯೋ. ಮ್ಯೂಸಿಕ್ಗೆ ಸಾಕಾಗ್ತಾಯಿತ್ತು, ಮ್ಯೂಸಿಕಲ್ಲೇ ತೋರಿಸ್ಬೋದಾಗಿತ್ತು ಅದು. ಆದರೆ ಎಲ್ಲ ಬಿಟ್ಟು ಯಶ್ ಲುಕ್ ನಂಗೆ ತುಂಬ ಇಷ್ಟ ಆಯಿತು. ಅವ್ನು ಲಾಸ್ಟ್ ಡೈಲಾಗು ಇಷ್ಟ ಆಯಿತು, ಡ್ಯಾಡಿ ಈಸ್ ಹೋಮ್ ಅಂತ. ಇಟ್ಸ್ ಫನ್ನಿ, ನಂಗೆ ಇಷ್ಟ ಆಯಿತು. ಯಶ್ ಲುಕ್ ಕೂಡ ಒಂಥರ, ಐ ಡೋಂಟ್ ನೋ ಹೌ ಡು ಐ ಟೆಲ್, ರೌಡಿ ಲುಕ್. ಇಟ್ಸ್ ನೈಸ್. ನಂಗೆ ಆ್ಯಕ್ಚುಲಿ ಇಷ್ಟ ಆಯಿತು. ಬಟ್ ಮೂವಿ ಈ ಕಾಂಟೆಕ್ಸ್ಟಲ್ಲಿ ಸೆಲ್ ಮಾಡ್ತಿರೋದ್ರಿಂದ ಅಥವಾ ಅಡ್ವರ್ಟೈಸ್ ಮಾಡ್ತಿರೋದ್ರಿಂದ ನಂಗೊಂದು ಸ್ವಲ್ಪ ಕಷ್ಟ ಆಗ್ತದೆ. ನಾನು ಯೋಚನೆ ಮಾಡ್ತಾಯಿದ್ದೀನಿ, ಈ ಮೂವಿ ಹೋಗಿ ನೋಡಲಾ ಯಶ್ ಫ್ಯಾನ್ ಆಗಿ, ಅಥವಾ ಈ ಥರ ತೋರಿಸಿದಾರಲ್ವಾ ಇದು ತಪ್ಪಲ್ವಾ. ಈ ಮೂವಿ ಹಿಟ್ ಆದರೆ ಈ ಟೀಸರ್ ಅಷ್ಟು ವ್ಯೂಸ್ ಮಾಡಿದೆ 100%. ಎಲ್ಲ ಮೂವಿನೂ ಹೀಗೆ ತೋರಿಸ್ಕೊಂಡು ಬಂದರೆ ಐ ಡೋಂಟ್ ನೋ, ನಾನು ಕನ್ಫ್ಯೂಸ್ ಆಗಿದ್ದೀನಿ. ನಿಮಗೇನು ಅನಿಸ್ತು ಮೂವಿ ಟೀಸರ್ ನೋಡಿ ಅಥವಾ ಯಶ್ದು ಕ್ಯಾರೆಕ್ಟರ್ ಟೀಸರ್ ನೋಡಿ ಖಂಡಿತ ತಿಳಿಸಿ. ಸೊ ಇವತ್ತಿಗಿಷ್ಟೇ. ಥ್ಯಾಂಕ್ ಯು. ನಮಸ್ತೆ, ನಮಸ್ಕಾರ.